ನಮಸ್ಕಾರ ವೀಕ್ಷಕರೇ, ಡೆಮೋಕ್ರಸಿ ನ್ಯೂಸ್ಗೆ ಸ್ವಾಗತ. ಆಷಾಢ ಮಾಸದಲ್ಲಿ ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ? ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಶುದ್ಧ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ. ಈ ವಾರದ ಚಂದ್ರನ ಸಂಚಾರ ಚಿತ್ತ ನಕ್ಷತ್ರದಿಂದ ಉತ್ತರಾಷಾಢವರೆಗೆ ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ಜುಲೈ 14ರಿಂದ ಜುಲೈ 20ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲಾ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ವಾರದ ಮೊದಲಿನಿಂದಲೂ ಕುಜ ಮತ್ತು ಗುರು 2ನೇ ಮನೆಯಲ್ಲಿ ಇರುತ್ತಾರೆ. ಇದು ನಿಮಗೆ ಅಪರಿಮಿತ ರಾಜಯೋಗ ಕೊಡುತ್ತದೆ. ಧನಲಾಭ, ವೃತ್ತಿಯಲ್ಲಿ ಯಶಸ್ಸು, ವಿದೇಶ ಪ್ರಯಾಣ ಮೊದಲಾದ ಶುಭ ಸಂಗತಿಗಳು ನಡೆಯುತ್ತದೆ. 4ನೇ ಮನೆಯಲ್ಲಿ ಬುಧ, ಶುಕ್ರ ಹಾಗೂ ಸೂರ್ಯ ಕೂಡ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತಾರೆ. 6ನೇ ಮನೆಯ ಕೇತು ಕೂಡ ನಿಮ್ಮನ್ನು ರಕ್ಷಿಸುತ್ತಾನೆ. ಎರಡನೆಯದಾಗಿ ವೃಷಭ ರಾಶಿ. 3ನೇ ಮನೆಯಲ್ಲಿ ಸೂರ್ಯ, ಶುಕ್ರ, ಬುಧ ನಿಮ್ಮ ನೆರವಿಗೆ ಇದ್ದಾರೆ. ಧನಲಾಭ ಇದೆ, ಖರ್ಚುಗಳು ಇವೆ. ನಿಮ್ಮ ಸೌಕರ್ಯ ಸೌಲಭ್ಯಕ್ಕಾಗಿ ಹಣ ಖರ್ಚು ಮಾಡುವ ಸಂದರ್ಭ ಬರುತ್ತದೆ. ಲಾಭ ಸ್ಥಾನದಲ್ಲಿ ರಾಹು ನಿಮಗೆ ರಕ್ಷಣೆ ಕೊಡುತ್ತಾನೆ. ನಿಮ್ಮ ರಾಶಿಯಲ್ಲೇ ಗುರು, ಮಂಗಳ ಇದ್ದಾರೆ. ಇದು ಗುರು ಮಂಗಳ ಯೋಗವೇ ಆದರೂ ನಿಮಗೆ ವೃಥಾ ಚಿಂತೆ, ಕಳವಳಗಳನ್ನು ಹೆಚ್ಚಿಸುತ್ತದೆ. 3ನೇಯದಾಗಿ ಮಿಥುನ ರಾಶಿ. 2ನೇ ಮನೆಯಲ್ಲಿ ಬುಧ, ಶುಕ್ರ ಇರುವುದರಿಂದ ಹಣದ ಅರಿವು ಉತ್ತಮವಾಗಿದೆ. 12ನೇ ಮನೆಯಲ್ಲಿ ಗುರು, ಕುಜ ಇದ್ದಾರೆ. ಭೂಮಿಯಿಂದ ನಷ್ಟ, ಆರೋಗ್ಯ ನಷ್ಟ, ಆರೋಗ್ಯ ಕಾರಣಗಳಿಗಾಗಿ ಆಸ್ಪತ್ರೆ ವಾಸವೂ ಆಗಬಹುದು. 4ನೇ ಮನೆಯಲ್ಲಿ ಕೇತು ಇರುವುದು ತಾಯಿಗೆ ಸಂಕಷ್ಟ ತರುತ್ತದೆ. ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ. 4ನೇಯದಾಗಿ ಕಟಕ ರಾಶಿ. ನಿಮ್ಮ ರಾಶಿಯಲ್ಲೇ ಬುಧ, ಶುಕ್ರ ಇದ್ದಾರೆ. ಮೈ ಮನಸ್ಸಿಗೆ ತಂಪು ಕೊಡುವಂತಹ ಅನುಭವಗಳು ಆಗುತ್ತಿರುತ್ತವೆ. ಲಾಭ ಸ್ಥಾನದಲ್ಲಿ ಗುರು, ಕುಜರಿಂದ ನಿಮಗೆ ಯಥೇಚ್ಛಧನ ಲಾಭ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಮಯ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಮನೆ ಕಟ್ಟುವ, ಕೊಳ್ಳುವ ಯೋಜನೆಗಳು ಚಾಲನೆ ಪಡೆದುಕೊಳ್ಳುತ್ತವೆ. ಎಲ್ಲಿಯಾದರೂ ಬಂಡವಾಳ ಹೂಡಿದ್ದರೆ ಲಾಭ ಇದೆ. 5ನೇಯದಾಗಿ ಸಿಂಹ ರಾಶಿ. ಗುರು, ಮಂಗಳ 10ನೇ ಮನೆಯಲ್ಲಿ, ಬುಧ, ಶುಕ್ರ, ಸೂರ್ಯ 12ನೆಯ ಮನೆಯಲ್ಲಿ ಇರುವುದು ನಿಮಗೆ ಲಾಭ ತರದು. ಮನಸ್ಸಿಗೆ ಕಸಿವಿಸಿ, ಹಣಕ್ಕಾಗಿ ಪರದಾಟ ಮುಂತಾದ ಸಂಕಷ್ಟಗಳು ಇರುತ್ತವೆ. ವೃತ್ತಿಯಲ್ಲಿ ಒತ್ತಡ ಇರುತ್ತದೆ. ಮೇಲಾಧಿಕಾರಿಗಳ ಕಿರುಕುಳ ಎದುರಿಸುತ್ತೀರಿ. ಮುಖ್ಯವಾದ ತೀರ್ಮಾನಗಳನ್ನು ಈಗ ತೆಗೆದುಕೊಳ್ಳಬೇಡಿ, ಮುಂದಕ್ಕೆ ಹಾಕಿ. 6ನೇಯದಾಗಿ ಕನ್ಯಾ ರಾಶಿ. ಈಗ ನಿಮಗೆ ವೈಭವದ ಕಾಲ. 6ರ ಶನಿ ಹಾಗೂ 9ರ ಗುರು ನಿಮಗೆ ಭಾಗ್ಯಗಳ ಮಳೆಯನ್ನೇ ಸುರಿಸುತ್ತಾರೆ. ಹೇರಳ ಧನಲಾಭ ಇದೆ. ವ್ಯಾಪಾರಸ್ಥರಿಗೆ ಅಧಿಕ ವ್ಯಾಪಾರ. ನಿಂತು ಹೋಗಿದ್ದ ಬಹುಮುಖ್ಯ ಕೆಲಸಗಳು ಮತ್ತೆ ಚಾಲನೆ ಪಡೆದುಕೊಳ್ಳುತ್ತದೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. 9ನೇ ಮನೆಯಲ್ಲಿ ಕುಜ, 11ನೆಯ ಮನೆಯಲ್ಲಿ ಬುಧ, ಶುಕ್ರ, ಸೂರ್ಯ ಈಗ ನಿಮಗೆ ಭಾಗ್ಯಗಳ ಮಳೆಯನ್ನೇ ಸುರಿಸುತ್ತಾರೆ. 7ರಲ್ಲಿ ರಾಹು, ಲಗ್ನದಲ್ಲಿ ಕೇತು ಇರುವುದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. 7ನೇಯದಾಗಿ ತುಲಾ ರಾಶಿ. ಈಗ ನಿಮಗೆ 10ರಲ್ಲಿ ಬುಧ, ಶುಕ್ರ, ಸೂರ್ಯ, 6ರಲ್ಲಿ ರಾಹು ಇರುವುದು ಸ್ವಲ್ಪ ಶಕ್ತಿಯನ್ನು ಕೊಡುತ್ತದೆ. 8ರಲ್ಲಿ ಇರುವ ಗುರು ಹಾಗೂ 5ನೇ ಮನೆಯಲ್ಲಿ ಇರುವ ಶನಿ ನಿಮ್ಮನ್ನು ಮುಂದೆ ಹೋಗಲು ತಡೆಯುತ್ತಾರೆ. ಪಂಚಮ ಶನಿ ಕೊಂಚ ಅಡೆತಡೆಗಳನ್ನು ಹಾಗೂ ಹಣಕಾಸಿನ ವ್ಯತ್ಯಯವನ್ನು ಮಾಡುತ್ತಾನೆ. 8ರ ಗುರು ಆರೋಗ್ಯಕ್ಕೆ ಹಾನಿ ಮಾಡುತ್ತಾನೆ. ಕೊಂಚ ಎಚ್ಚರಿಕೆಯಿಂದ ಇರಿ. 8ನೇಯದಾಗಿ ವೃಶ್ಚಿಕ ರಾಶಿ. ಈಗ ಗುರುಬಲ ಇರುವುದರಿಂದ ನಿಮ್ಮ ಬಯಕೆಗಳು ಈಡೇರುವ ಸಮಯ. ಎಂದಿನಿಂದಲೂ ಯೋಜನೆ ತಯಾರಿಸಿ ಬಂಡವಾಳ ಸಂಪನ್ಮೂಲಗಳ ಕೊರತೆಯಿಂದ ನಿಂತ ಕೆಲಸಗಳು ಈಗ ಚಾಲನೆ ಪಡೆದುಕೊಳ್ಳುತ್ತದೆ. 9ನೇ ಮನೆಯಲ್ಲಿ ಶುಕ್ರ, ಬುಧ, ಸೂರ್ಯ ಇರುವುದು ಶುಭ ಸೂಚನೆಯಾಗಿದೆ. 5ನೇ ಮನೆಯಲ್ಲಿ ರಾಹು ಇರುವುದು ಸಂತಾನಕ್ಕೆ ಕೊಂಚ ದೋಷಕರ. ದುರ್ಗಾದೇವಿಯ ಮತ್ತು ಸುಬ್ರಹ್ಮಣ್ಯನ ಪೂಜೆ ಮಾಡಿ. 9ನೇಯದಾಗಿ ಧನಸ್ಸು ರಾಶಿ. 3ನೇ ಮನೆಯಲ್ಲಿ ಶನಿ ನಿಮಗೆ ಈಗ ಸದ್ಯಕ್ಕೆ ಇರುವ ಗ್ರಹ ಬಲ, ಪರಾಕ್ರಮ, ಪೌರುಷ ಹಾಗೂ ಧನಲಾಭ ಕೊಡುತ್ತಾನೆ. 6ರಲ್ಲಿ ಕುಜ ಇರುವುದು ಹಣದ ಹರಿವಿಗೆ ಉತ್ತಮ. 6ರಲ್ಲಿ ಗುರು ಇರುವುದು ಮಾನಸಿಕ ಚಿಂತೆಗೆ ಕಾರಣವಾಗುತ್ತದೆ. ನೆಮ್ಮದಿ ಕೆಡುವಂತ ಪ್ರಸಂಗಗಳು ಎದುರಾಗಬಹುದು. ತಾಯಿಯ ಆರೋಗ್ಯದಲ್ಲಿ ಏರುಪೇರು ಇದೆ, ಜಾಗ್ರತೆ ವಹಿಸಿ. 8ನೇ ಮನೆಯಲ್ಲಿ ಸೂರ್ಯ, ಶುಕ್ರ, ಬುಧ ಇದ್ದಾರೆ. ನಿಮಗೆ ಯಾವುದಾದರೂ ತೊಂದರೆ, ಅಪಘಾತಗಳಿಂದ ಕಾಪಾಡುತ್ತಾರೆ. 10ನೇಯದಾಗಿ ಮಕರ ರಾಶಿ. ಈಗ ನಿಮಗೆ ರಾಹುಬಲ, ಗುರುಬಲ ಎರಡೂ ಇದ್ದು ನೀವು ಯೋಜಿಸಿದ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತದೆ. 7ನೇ ಮನೆಯಲ್ಲಿ ಸೂರ್ಯ, ಶುಕ್ರ ಹಾಗೂ ಬುಧ ಇದ್ದು ಇವರು ನಿಮಗೆ ಶುಭ ಫಲಗಳನ್ನು ಕೊಡುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗುರು 5ನೇ
ಮನೆಯಲ್ಲಿ ಇರುವುದು ನಿಮಗೆ ಈಗ ಹೆಚ್ಚಿನ ಶಕ್ತಿ ಮತ್ತು ನೆಮ್ಮದಿ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಇದೆ. ವಿದೇಶ ಪ್ರಯಾಣ ಯೋಗ ಇದೆ. 11ನೆಯದಾಗಿ ಕುಂಭರಾಶಿ. ಈಗ ಪರಿಸ್ಥಿತಿ ಕೊಂಚ ಗಂಭೀರ. ಏನೇ ತೀರ್ಮಾನ ತೆಗೆದುಕೊಳ್ಳುವಾಗ ಕೊಂಚ ಯೋಚಿಸಿ ನಿಧಾನಿಸಿ ತೆಗೆದುಕೊಳ್ಳಿ. ಯಾವುದಕ್ಕೂ ಆತುರ ಬೇಡ. ದುಡುಕಿ ಏನೂ ಮಾತನಾಡಬೇಡಿ. ಈಗ ನಿಮಗೆ ಆರೋಗ್ಯ, ಹಣಕಾಸು ಸ್ಥಿತಿ ಕೈಗೂಡುವ ಸಮಯ. ಜೊತೆಗೆ ಅಪವಾದಗಳು ಬರುವುದು. ನಿಮ್ಮ ಒಂದು ಸಣ್ಣ ತಪ್ಪಿಗೂ ದೊಡ್ಡ ಬೆಲೆ ತೆರಬೇಕಾಗಬಹುದು. ರಾಜಕೀಯ ನಾಯಕರಿಗೆ ಈಗ ಪರೀಕ್ಷಾ ಕಾಲ. ಎಲ್ಲೆಡೆಯೂ ಬಾಣಗಳು ನಿಮ್ಮನ್ನು ಚುಚ್ಚಲು ಕಾದಿದೆ. ದತ್ತಾತ್ರೇಯನ ಪ್ರಾರ್ಥನೆ ಮಾಡಿ ದತ್ತಾಸ್ತವನ ಪಠಿಸಿ. ಕೊನೆಯದಾಗಿ ಹಾಗೂ 12ನೆಯದಾಗಿ ಮೀನರಾಶಿ. 5ನೇ ಮನೆಯಲ್ಲಿ ಶುಕ್ರ, ಬುಧ, ಸೂರ್ಯ ಇರುವುದು ಕೊಂಚ ಮಟ್ಟಿಗೆ ನಿಮಗೆ ಅನುಕೂಲಕರವಾಗಿದೆ. 3ರಲ್ಲಿ ಕುಜ ಧೈರ್ಯ ಮತ್ತು ಎದುರಿಸುವ ಛಲ ಕೊಡುತ್ತಾನೆ. ನಿಮಗೂ ಕುಂಭರಾಶಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ. ನಿಮಗೂ ಸಹ ಆರೋಗ್ಯ ಹಾಗೂ ಹಣಕಾಸು ತೊಂದರೆ ಇದೆ. ವೃತ್ತಿಯಲ್ಲಿ ಒತ್ತಡಗಳು ಇವೆ. ಇದಿಷ್ಟು ಮಾಹಿತಿ ಜುಲೈ 14ರಿಂದ ಜುಲೈ 20ರವರೆಗಿನ ವಾರ ಭವಿಷ್ಯವಾಗಿದೆ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.